ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್. ನಾನು 4th ಸೆಮಿಸ್ಟರು 3 ಇಯರ್ಸ್ LLB ಓದ್ತಿರೋದು. ಈ LLB ಅಡ್ಮಿಷನ್ ಯಾವ ರೀತಿ ಆಗುತ್ತೆ ಮತ್ತು ಈ LLBಯಲ್ಲಿ ಯಾವ ರೀತಿ ಪ್ರಕಾರಗಳಿದ್ದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ LLBಯಲ್ಲಿ 2 ಪ್ರಕಾರ. ಒಂದು PUC ಆದಮೇಲೆ ಮಾಡುವಂತಹ LLB, ಮತ್ತೊಂದು ಡಿಗ್ರಿ ಮುಗಿದ ಮೇಲೆ ಮಾಡುವಂತಹ LLB. PUC ಮೇಲೆ ಮಾಡುವಂಥ LLB ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. PUC ಆದಮೇಲೆ ಮಾಡುವಂಥ LLBಗೆ 5 ವರ್ಷ ಟೈಮ್ ತೊಗೊಳುತ್ತೆ, ಸರಿನಾ? ಮತ್ತು ಇದರಲ್ಲಿ 3 ಟೈಪ್ ಇರುತ್ತೆ. ಒಂದು BA LLB, ಮತ್ತೊಂದು BCom LLB, ಇನ್ನೊಂದು BA LLB. ಸೊ ಈ 3 ಟೈಪಲ್ಲಿ ನೀವು BCom LLB ತೊಗೊಂಡ್ರೆ BCom ಸಬ್ಜೆಕ್ಟ್ಸ್ ಓದ್ತೀರಾ, ಜೊತೆಗೆ ಲಾ ಓದ್ತೀರಾ. BBA LLB ತೊಗೊಂಡ್ರೆ BBA ಸಬ್ಜೆಕ್ಟ್ ಓದ್ತೀರಾ, ಜೊತೆಗೆ ಲಾ ಓದ್ತೀರಾ. ಹಾಗೆ BA ತೊಗೊಂಡ್ರು ಅಷ್ಟೇ, BA LLB ತೊಗೊಂಡ್ರು BA ಮತ್ತು ಲಾ ಸಬ್ಜೆಕ್ಟ್ಗಳನ್ನ ನೀವು ಓದ್ತೀರಾ. ಸೊ ಇದು 5 ವರ್ಷ ಇರುತ್ತೆ. 5 ವರ್ಷದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ ಲಾ ಕಂಪ್ಲೀಟ್ ಆದಂಗೆ, ಓಕೆನಾ? ಇದು PUC LLB. ಓಕೆ, ನಾನು ಇವಾಗ ಡಿಗ್ರಿ ಆದಮೇಲೆ ಮಾಡುವಂತಹ LLB ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು 3 ವರ್ಷ ಇರುತ್ತೆ. ಸೊ ಇಲ್ಲಿ 6 ಸೆಮಿಸ್ಟರ್ ನೀವು ಕಂಪ್ಲೀಟ್ ಆಯಿತು ಅಂದರೆ ಲಾ ಕಂಪ್ಲೀಟ್ ಆದಂಗೆ ಲೆಕ್ಕ. ಸೊ ಈ ರೀತಿ PUC ಮೇಲೆ ಮತ್ತು ಡಿಗ್ರಿ ಮೇಲೆ ಮಾಡುವಂತಹ LLBಗೆ ಇರೋ ಡಿಫ್ರೆಂಟು. ಯಾರ್ಯಾರು LLBನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಗೆ ಯಾವುದೇ ರೀತಿ ನೋಟ್ಸ್ಗಳು ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ID ಮತ್ತು ಟೆಲಿಗ್ರಾಮ್ IDನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಸೆಮಿಸ್ಟರ್ ಆಗಿರಲಿ ಅಥವಾ ಯಾವುದೇ ಇಯರ್ ಅವರಾಗಿರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಟಚ್ಚಲ್ಲಿರಿ. KSLUದು ಯಾವುದೇ ರೀತಿ ಅಪ್ಡೇಟ್ ಇದ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗಾಗಿ ಸಿಗ್ತಾ ಇರೋಣ. ಧನ್ಯವಾದಗಳು.